ಕಕ್ಕೇರಿ ಮತಾಂತರ ವಿವಾದಕ್ಕೆ ಹೊಸ ತಿರುವು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕಕ್ಕೇರಿ ಗ್ರಾಮದ ಗೌಟಾನ್ ಪ್ರದೇಶದಲ್ಲಿರುವ ಪಾರ್ವತಿ ಕೋಲ್ಕಾರ್ ಅವರ ನಿವಾಸದಲ್ಲಿ ಮೊನ್ನೆ ದಿನ ಏಸುವಿನ ಪ್ರಾರ್ಥನೆ ನಡೆಯುತ್ತಿದ್ದ ವೇಳೆ ಕೆಲ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮನೆಗೆ ತೆರಳಿ ಮತಾಂತರ ನಡೆಯುತ್ತಿದೆ ಎಂದು ಆರೋಪಿಸಿ ಆಕ್ಷೇಪ ವ್ಯಕ್ತಪಡಿಸಿದ ಘಟನೆ ನಡೆದಿದೆ. ಘಟನೆಯ ಬಳಿಕ ಸ್ಥಳದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಆದರೆ ಈ ಕುರಿತಾಗಿ ಸ್ಪಂದಿಸಿದ ಪಾರ್ವತಿ ಕೋಲ್ಕಾರ್, ಮನೆಯಲ್ಲಿ ನಾನು ನನ್ನ ಮಗ ಇಬ್ಬರೇ ಇರುವುದು, ನನ್ನ ಮಗನಿಗೆ ಪಾರ್ಶ್ವವಾಯುವಾಗಿದ್ದು ಎಲ್ಲ ದೇವರಿಗೂ ಪ್ರಾರ್ಥನೆ ಸಲ್ಲಿಸಿದ್ದು, ಈಗ ನಮ್ಮ ಪರಿಚಯಸ್ಥರೊಬ್ಬರು ಹೇಳಿದಂತೆ ಏಸುವಿಗೆ ಪ್ರಾರ್ಥನೆ ಸಲ್ಲಿಸುವ ವೇಳೆ ಮನೆಗೆ ನುಗ್ಗಿದ್ದ ಬಜರಂಗ ದಳ ಕಾರ್ಯಕರ್ತರು ನೈತಿಕ ಪೊಲೀಸ್ಗಿರಿ ತೋರಿಸಿದ್ದಾರೆ ಎಂದಿದ್ದು, ಈಗ ಆ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಂತಾಗಿದ್ದು, ಪೊಲೀಸ್ ತನಿಖೆ ನಂತರವೇ ಸತ್ಯಾಸತ್ಯತೆ ಹೊರಬರಲಿದೆ. ನಮ್ಮ ಹುಡುಗರ ಪ್ರಾರ್ಥನೆ ಮಾಡಿ ಹೋಗ್ರಿ ಅಂತ ನಾವು ಒಂದು ದಿವಸ ಹೇಳಿದ್ವಿ ಅವ್ರಿಗೆ. ಅವತ್ತು ಅವರು ಬುಧವಾರ ಬಂದಿರಲ್ಲ, ಅವ್ರು ಬಂದಿರಿ ನಮ್ಮ ಮನೆಗೆ. ನೀ ಯಾರಿಗೆ ಹೇಳಿದ್ಬೇಮ್ಮ? ನಾ ಅವ್ರಿಗೆ ಹೇಳಿದ್ವಿ ನಾವು. ಯಾರಿಗೆ? ಅವ್ರಿಗೆ ಬರ್ತಾರಲ್ರಿ ಸೀತಮ್ಮಗೆ ಹೇಳಿದ್ವಿ ನಾವು. ಅಡ್ ಕರ್ಕೊಂಡ್ ಬಂದ ಪ್ರಾರ್ಥನೆ ಮಾಡ್ಸಿದೇವ ಅಂತೇಳಿ. ಅವರು ಆರಾಮಿಲ್ದಾರ ಹೋಗಿ ಪ್ರಾರ್ಥನೆ ಮಾಡ್ತಾರಂತ ಮನೆ ನಮ್ಮ ಹುಡುಗಟ್ಟು ಮಾಡ್ಸು ಮಗ ಹೇಳಂತ ಏನಾಗಿತ್ತು ಹುಡುಗ? ನಿಮ್ಗೆ ಲಕ ಹೊಡೆದ 2 ವರ್ಷ ಆತ್ರಿ. ಬಾಯಿ ಇಲ್ರಿ, ಅದಕ್ಕೆ ಬಾಯಿ ಬಂದ್ರೆ ಸಾಕ ಅಂತೇಳಿ ನಾವು ದವಾಖಾನಿಗೆ ಹಾಕಿ ಕನ್ನಡ ರೊಕ್ಕ ಹಾಳು ಮಾಡಿ ನಾವು ಇದನ್ನ ಮಾಡಿದೇವ್ರಿ. ಈಗ ನಮ್ಗೆ ತಿನ್ನಕ್ಕೆ ಹೋಗಿಲ್ಲ, ನಾವು ಕುಂತೇವು. ಅದಕ್ಕೆ ಮಾತಾಡ್ರಿ ಸಾಕ ಅಂತ ನಾವು ಪ್ರಾರ್ಥನೆ ಮಾಡಿದ್ರೆ ಇದಾಕತಿ ಅನ್ನೋದನ್ನ ಮಾಡಿ ಹೋಗ್ರಿ ಅಂತೇಳಿ ಅದ್ ಕರಿ ನಾವು. ನಾವೇನು ಸುಳ್ಳು ಹೇಳತ್ತಿಲ್ರಿ ಸಾಹೇಬ್ರ. ಅದನ್ನ ಬಿಟ್ಟು ನಿನಗೆ ಯಾರಾದರೂ ಕ್ರಿಶ್ಚಿಯನ್ ಮಂದಿ ಕನ್ವರ್ಟ್ ಆಗು ಏನಾದ್ರು ಮತಾಂತರ ಆಗಂತ ಹೇಳಿದ್ರ? ಏನಂದಿಲ್ರಿ ಪಾಪ, ಯಾರು ಏನಂದಿಲ್ರಿ ನಮಗೆ. ಅವ್ರ ಅಂದ್ರು ನಾವು ಹೋಗೋದಿಲ್ರಿ ನಮ್ಮ ಧರ್ಮ ಬಿಟ್ಟ. ಅಲ್ಲ ಅವ್ರ ಅಂದ್ರ ಅಂತ ಹೇಳಿ ಕ್ರಿಶ್ಚಿಯನ್ ಮಂದಿ ಕೊಂಕಣ ಮಂದಿ ನಾವು ಕೂಡ ಅವ್ರನ್ನೇ ನಮ್ಮನ್ನು ಕರ್ಕೊತಾರ್ರಿ. ಬಟ್ ಅವ್ರೇನು ನಿಮ್ಗೆ ಅಂದಿಲ್ಲ? ಇಲ್ಲ ಅಂದಿಲ್ರಿ ನಮಗೆ ಅವ್ರು. ನಾವ ಪ್ರಾರ್ಥನೆ ಮಾಡಿ ಅನ್ನೋದ್ರ ಅವ್ರು ಹಾಡಾತಿರಿ ಇನ್ನ ನಿತ್ಕಾಸ. ಅಷ್ಟೊತ್ತಿಗೆ ಊರನ್ ಮಂದಿ ಬಂತ. ಅವ್ರು ಬಂದ್ರು ನೋಡ್ರಿ. ಅವ್ರು ಬಂದ ಅವ್ರೇನೋ ಯಾವ್ದು ಸಂಘ ಅಂದಿದ್ರು ಅವ್ರು. ಅದನ್ನ ನನಗೆ ಬರೋದಿಲ್ಲ. ನನ್ನ ಹೆಸರು ಸೀತಾವ್ರಿ, ಕಕ್ಕೇರಿ ರೀ. ನಾವು ಎಷ್ಟು ಜನ ರೀ ಒಡ್ಡರು. ನಾವು ಪ್ರಾರ್ಥನೆ ಮಾಡ್ತಾರೆ ಮನ್ಯಾಗ. ನಮ್ಗೆ ಚಲೋ ಆಗೈತೆ ರೀ. ನಮ್ಮ ತಾಯಿಯವ್ರಿಗೆ ಆರಾಮಾಗೈತೆ ರೀ. ಅವ್ರಿಗೆ ಕಾಲು ಮುರಿದಿತ್ತು, ಅವ್ರಿಗೆ ಆಶೀರ್ವಾದ ಆಗಿ ದೇವ್ರು ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಾರೆ. ನಮಗೂ ದೇವ್ರು ಆರೋಗ್ಯ ಕೊಟ್ಟಿದ್ದಾನೆ ರೀ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ನಮ್ಮ ಮಕ್ಕಳು ಒಂದಿಟ್ಟು ಕುಡಿ ಚಟ ಐತ್ರಿ. ಇವರು ನಮ್ಮ ಅಣ್ಣವ್ರು ಕುಡಿತಿದ್ರಿ. ಕುಡಿಯುವಾಗ ನಾವು ದೇವ್ರಿಗೆ ನಂಬ್ಕೊಂಡ್ರಿ. ನಮ್ಮ ಮಕ್ಕಳು ಕುಡಿದು ಬಿಟ್ರಿ, ಮತ್ತು ನಮ್ಮ ಅಣ್ಣನ ಕುಡಿದು ಬಿಟ್ರಿ. ಒಳ್ಳೆ ಚಲೋ ಮಾರ್ಗದಲ್ಲಿ ನಡೀತೇವೆ ರೀ. ಅದಕ್ಕೆ ಅಷ್ಟೇ ನಾವು ಪ್ರಾರ್ಥನೆ ಮಾಡ್ತಾರೆ ಅಷ್ಟು ದೇವ್ರು. ಅವತ್ತಿನ ದಿವಸ ಏನಾತ್ರ ಘಟನೆ? ಅವತ್ತಿನ ಸ್ವಲ್ಪ ಪ್ರಾರ್ಥನೆ ಮಾಡತ್ತಾರೆ. ಅವ್ರು ಬಂದ ಕೆಲಸ ನೀವು ಇದೆಲ್ಲ ಮಾಡಬೇಡ್ರಿ, ನಿಮ್ಗೆ ಇದು ಮಾಡ್ತೇವೆ ನೋಡಿ ಅಂತೇಳಿ ಇದು ಮಾಡಾಕತ್ತಾರೆ ಅಷ್ಟೇ. ಸೊ ಮತಾಂತರ ಆಗಬೇಕು ಅಂತ ಏನಾದ್ರು ಅವರೇ ಮಾಡಿದಾರೆ, ನಾವು ಏನು ಅಂದಿಲ್ರಿ ಅವ್ರಿಗೆ. ಹಂಗಲ್ಲ, ನೀವೇನಾದ್ರು ಮತಾಂತರ ಆಗ್ಬೇಕಂತೇಳಿ ಇದನ್ನ ಮಾಡತ್ತೀರ? ಏನೂ ಇಲ್ಲ. ಒಟ್ಟು ನೀವು ಯೇಸು ದೇವ್ರನ್ನ ನಂಬುತ್ತೀರಿ. ಅಪ್ಪ ನಟ್ಟ ಮ್ಯಾಗಿನ ಪರಮೇಶ್ವರ ನಟ್ಟ ನಾವು ಅನ್ನಿಸ್ತೇವೆ ನೋಡ್ರಿ. ಅವತ್ತಿನ ದಿವಸ ಯಾರ ಮನೆಗೆ ಬಂದಿದ್ರು ಅವರು? ಇದು ಯಾರ ಮನೆಯವ್ರು? ಇದು ಪಾರ್ವತಮ್ಮನವ್ರ ಮನೆ. ಪಾರ್ವತಮ್ಮನವ್ರ ಮನೆ. ಇಲ್ಲಿ ಯಾಕೆ ಬಂದಿದ್ರು ಅವರು? ಅವ್ರು ಇಲ್ಲಿ ಯಾಕೆ ಬಂದಿದ್ರು? ಏಪ್ಪ ವಿಡಿಯೋ ಮಾಡತ್ತನ ಕಾಣಿಸ್ತಿಲ್ಲ. ಅವ್ರು ಯಾರು ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ. ನಾವು ಮಾಡುವಂಗ ಮಾಡಾಕತ್ತಿದ್ರು. ಅವ್ರು ಬಂದ ಕೆಲಸ ಹೊರಗೆ ಬಂದು ಫೋಟೋ ಹೊಡೆಯೋದು, ಅವ್ರನ್ನ ಪಾಸ್ಟರ್ಗಳನ್ನ ಹೊರಗೆ ಬರ್ತಿರಿಲ್ಲ ಅಂತೇಳಿ ಅವ್ರಿಗೆ ಧಮಕಿ ತೋರ್ಸಕತ್ತಿದ್ರು. ಅವ್ರು ಹೊಡ್ಯಕ್ಕೆ ಹೋಗೋದು ಮಾಡಾಕತ್ತಾರ. ಈಗ ಪಾರ್ವತಮ್ಮನ ಮಗ ಆರಾಮಿರ್ಲಿಲ್ಲ, ಅದಕ್ಕೆ ಇಲ್ಲಿ ಬಂದಿದ್ರು. ಪ್ರಾರ್ಥನೆ ಮಾಡಾಕತ್ತಿದ್ರು. ನಿಮಗೇನಾಗೈತೆ? ಈ ಅಮ್ಮರಿಗೆ ಏನಾಗೈತೆ? ಈ ಹಿನ್ನೆಲೆಯಲ್ಲಿ ಪ್ರಕರಣದ ಕುರಿತು ಪೊಲೀಸರು ತನಿಖೆ ಮುಂದುವರೆಸಿದ್ದು, ಅಧಿಕೃತ ವರದಿಯ ಆಧಾರದ ಮೇಲೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಮೂಲಗಳು ತಿಳಿಸಿವೆ. ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.